ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ಲಾಗಿ ಪುದೀನ ರೈಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ರೆಸಿಪಿ, ಬೇಗ ಆಗುವಂಥ ರೆಸಿಪಿ. ನಿಮಗೆ ಅರ್ಜೆಂಟಲ್ಲಿ ಅಡುಗೆ ಆಗಬೇಕು ಅಂತ ಇದ್ದರೆ, ಬೇಗ ಆಗಬೇಕು ಅಂದರೆ ಇದನ್ನು ಮಾಡ್ಕೋಬೋದು. 2 ರೀತಿ ಸೊಪ್ಪು ಮನೇಲಿದ್ದರೆ ಆಯಿತು. ಮನೇಲಿರೋ ಸಾಮಾನುಗಳೇ, ಹೆಚ್ಚು ಮಸಾಲೆ ಎಲ್ಲ ಉಪಯೋಗಿಸೋದೇ ಮಾಡೋವಂತಹದ್ದು. ತರಕಾರಿಗಳು ಇಲ್ಲದೇ ಇದ್ದಾಗ ಇದನ್ನು ಮಾಡ್ಕೋಬೋದು. ಸಿಂಪಲ್ಲಾಗಿ ಹೆಚ್ಚು ಮಸಾಲೆ ಇಲ್ಲದೆ ಮಾಡೋವಂಥ ರೀತಿ ತೋರಿಸ್ತಾ ಇದ್ದೀನಿ. ನೋಡೋಣ ಹೆಂಗೆ ಮಾಡೋದು ಅಂತ. ಇದಕ್ಕೆ ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ. ಇದಕ್ಕೆ ಒಂದು ಸಣ್ಣ ಕಪ್ಪಿನಷ್ಟು ಪುದೀನ ಸೊಪ್ಪು ಚೆನ್ನಾಗಿ ತೊಳೆದು ನೀಟಾಗಿ ಕಟ್ ಮಾಡಿ, ಸೊಪ್ಪು ಮಾತ್ರ ಕಟ್ ಮಾಡಿ ತೊಳೆದು ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ಕಪ್ಪಿನಷ್ಟು. ನಾನು ಕಡಿಮೆ ಕ್ವಾಂಟಿಟಿ ಮಾಡೋದ್ರಿಂದ ಸ್ವಲ್ಪನೇ ತೊಗೊಂಡಿದ್ದೀನಿ. ಜಾಸ್ತಿ ಮಾಡೋದಾದ್ರೆ ಜಾಸ್ತಿ ತೊಗೊಳ್ಳಿ. ಒಂದು ಸಣ್ಣ ಕಪ್ಪಿನಷ್ಟು ಪುದೀನ ಸೊಪ್ಪಿನಷ್ಟೇ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ನೀಟಾಗಿ ತೊಳೆದ್ಬಿಟ್ಟು, ಯಾಕಂದರೆ ಆ ಕೊತ್ತಂಬರಿ ಸೊಪ್ಪಿಂದ ಒಳ್ಳೆ ಚೆನ್ನಾಗಿ ಘಮ ಅಂತ ಪರಿಮಳ ಬರುತ್ತೆ. ಬರೀ ಪುದೀನ ಸೊಪ್ಪು ಅಂದರೆ ಬರೀ ಕಹಿ ರುಚಿ ಬರುತ್ತೆ. ಪುದೀನ ಪರಿಮಳ ಜೊತೆ ಕಹಿ ರುಚಿನೂ ಬರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದರೆ ಅದೊಂದು ರೀತಿ ರುಚಿ ಬೇರೆ ಬರುತ್ತೆ. ಅದರಿಂದ ಅಷ್ಟೇ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು 4-5 ಒಂದು ಇಂಚು ಶುಂಠಿ, 2 ಹಸಿಮೆಣಸಿನ್ಕಾಯಿ. ಇದು ಮರಾಠಿ ಮೊಗ್ಗು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನನ್ನ ಹತ್ರ ಇತ್ತು, ಹಾಕ್ಕೊಂಡಿದ್ದೀನಿ. ಆಪ್ಷನಲ್ ಅದು. ಏಲಕ್ಕಿ, ಚಕ್ಕೆ, ಲವಂಗ ಇಷ್ಟನ್ನು ಹಾಕ್ಕೊಳ್ತಿದ್ದೀನಿ. ಹೆಚ್ಚು ಮಸಾಲೆಯಲ್ಲಿ ಇಷ್ಟೇ ಮಸಾಲೆಗಳನ್ನು ಹಾಕ್ಕೊಳ್ಳೋದು. ಚಕ್ಕೆ ಸ್ವಲ್ಪ ಕಡಿಮೆ ತಗೊಳ್ಳಿ, ಇಲ್ಲಾಂದರೆ ನೀವು ತುಂಬ ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಗಂಟಲು ಸುಟ್ಟಂಗಾಗುತ್ತೆ. ಖಾರ ಅಂದರೆ ಒಂಥರ ವಿಚಿತ್ರ ಖಾರ ಬರುತ್ತೆ, ಮಸಾಲೆ ಖಾರ. ಅದರಿಂದ ಪರಿಮಳಕ್ಕೆ ಮಾತ್ರ ಚಕ್ಕೆ ಸಾಕು, ಖಾರ ಹೆಚ್ಚಾಗಬಾರ್ದು. ಅದರಿಂದ ಹಸಿಮೆಣಸಿನ್ಕಾಯಿ ಖಾರ ಬೇಕಾದಂಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ನೀವು. ಹೆಚ್ಚು ಮಸಾಲೆಗಳಿಲ್ಲ, 4-5 ಬೆಳ್ಳುಳ್ಳಿ ಮಾತ್ರ. ಮರಾಠಿ ಮೊಗ್ಗು ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನನ್ನ ಹತ್ರ ಇತ್ತು, ಅದಕ್ಕೆ ಹಾಕ್ಕೊಂಡಿದ್ದೀನಿ, ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಈ ಸೊಪ್ಪಿನ ಜೊತೆ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇದನ್ನು ನುಣ್ಣಗೆ ಆಗಬೇಕು. ಎಲ್ಲ ಮಸಾಲೆಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ನುಣ್ಣಗಾಗಿದೆ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಇನ್ನೂ ಸ್ವಲ್ಪ ನೀರು ಮಾಡಿ ಇಟ್ಕೊಳ್ಳಿ, ಆಮೇಲೆ ಬೇಕಾಗುತ್ತೆ. ನಾವು ಅಳತೆ ಮಾಡಿ ಅಕ್ಕಿ ಬೇಯಕ್ಕೆ ಇದೇ ನೀರಲ್ಲಿ ಬೇಯಿಸೋದು. ಇದೇ ನೀರನ್ನು ಉಪಯೋಗಿಸ್ಕೊಂಡು ಬೇಯಿಸೋದು. ಅದರಿಂದ ನೀರಾಗಿದ್ದರೆ ಪರವಾಗಿಲ್ಲ. ರುಬ್ಬೋದಕ್ಕೆ ಕಷ್ಟ ಆಗೋದಕ್ಕೆ ಕಡಿಮೆ ನೀರು ಹಾಕಿ ನಾನು ರುಬ್ಬಿದ್ದಷ್ಟೇ. ಆಮೇಲೆ ನೀರು ಮಾಡ್ಕೋಬೇಕು. ಈಗ ನೋಡಿ, ಸಣ್ಣ ಕುಕ್ಕರು ಒಲೆ ಮೇಲೆ ಇಟ್ಟಿದ್ದೀನಿ, ಸ್ಟವ್ ಮೇಲೆ. ಇದರಲ್ಲಿ ಈಗ ಸಣ್ಣ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಾನು, ಕಡಿಮೆ ಆಗಿರೋದ್ರಿಂದ. ಒಂದು 2-3 ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದರಲ್ಲಿ. ನೀವು ತುಪ್ಪದ ಬದಲು ಎಣ್ಣೆನಾದರೂ ಉಪಯೋಗಿಸ್ಕೋಬೋದು. ಅಡುಗೆ ಎಣ್ಣೆ ಯಾವುದಾದ್ರೂ ಉಪಯೋಗಿಸ್ಕೋಬೋದು. ತುಪ್ಪ ಹಾಕಿದರೆ ರುಚಿ ಜಾಸ್ತಿ ಇರುತ್ತೆ, ಪರಿಮಳ ಜಾಸ್ತಿ ಬರುತ್ತೆ. ಮತ್ತು ಯಾವುದೇ ಅನ್ನ ಬೇಯುವಾಗ, ಈ ಅನ್ನದ ಅಡುಗೆಗಳು ಕುಕ್ಕರಲ್ಲಿ ಬೇಯಿಸುವಾಗ ನೀವು ಮೊದಲು ಫಸ್ಟು ಜಿಡ್ಡಿನಂಶ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡ್ರೆ ಅನ್ನ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ. ಆದ್ದರಿಂದ ತುಪ್ಪ ತುಂಬ ಚೆನ್ನಾಗಿ ಅಂದರೆ ಸ್ವಲ್ಪ ಚೆನ್ನಾಗಿಯೇ ಇರಲಿ, ಜಾಸ್ತಿನೇ ಇರಲಿ. ಒಂದು 2-3 ಚಮಚ ಇದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ತಳನೂ ಹತ್ಕೊಳ್ಳಲ್ಲ. ಅಂದರೆ ಇಲ್ಲಾಂದರೆ ಈ ಪಲಾವ್ ಎಲ್ಲ ಮಾಡುವಾಗ ನಾವು ಸ್ವಲ್ಪ ಕಡಿಮೆ ನೀರು ಹಾಕ್ತೀವಿ, ಅನ್ನ ಉದುರುದ್ರಾಗಲಿ ಅಂತ. ಆವಾಗ ತಳ ಹತ್ತದಂಗೆ ಆಗುತ್ತೆ. ಅದಕ್ಕೆ ಆವಾಗ ಫಸ್ಟಿಗೆ ನೀವು ತುಪ್ಪ ಹಾಕ್ಕೊಂಡ್ರೆ ಅದು ತಳನೂ ಹೊತ್ಕೊಳ್ಳಲ್ಲ. ಅಕ್ಕಿನೂ ಚೆನ್ನಾಗಿ ಉದುರುದ್ರಾದ ಅನ್ನ ರೆಡಿ ಆಗುತ್ತೆ. ಆದ್ದರಿಂದ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ಸರಿಯಾಗಿ ಹಾಕ್ಕೋಬೇಕಾಗತ್ತೆ. ತುಪ್ಪ ಕರಗೋವರೆಗೂ ಕಾಯಿರಿ. ಬೆಣ್ಣೆ ಇದರಲ್ಲಿ ಬಿಸಿಗೆ ತುಪ್ಪ ಕರಗಿದೆ, ಬಿಸಿಯಾಗಿದೆ. ಈಗ 2-3 ಪಲಾವ್ ಎಲೆ ಇದೆಯಲ್ವಾ, ಚಕ್ಕೆ ಎಲೆ ಏನು ಹೇಳ್ತೀರಾ, ಪಲಾವ್ ಎಲೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಬಿಸಿಯಾಗಲಿ, ಮಿಕ್ಸ್ ಮಾಡ್ಕೊಳ್ಳಿ. ಅದು ಕೂಡಲೇ ಬಿಸಿ ತುಪ್ಪಕ್ಕೆ ಹಾಕಿದ ತಕ್ಷಣ ಅದು ಕೆಂಪಗಾಗತ್ತೆ. ಈಗ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ದೊಡ್ಡದಿದ್ದರೆ, ತುಂಬ ದೊಡ್ಡದಿದ್ದರೆ ಅರ್ಧ ಸಾಕು, ಇಲ್ಲಾಂದರೆ ಮೀಡಿಯಮ್ ಆಗಿದ್ದರೆ ಒಂದು ಈರುಳ್ಳಿನ ಹಾಕ್ಕೋಬೋದು. ಉದ್ದಕ್ಕೆ ಕಟ್ ಮಾಡಿಯೇ ಹಾಕ್ಕೊಂಡಿದ್ದೀನಿ, ತುಂಬ ಚಿಕ್ಕದಾಗೇನು ಕಟ್ ಮಾಡ್ಕೊಂಡಿಲ್ಲ ನಾನು ಅದನ್ನು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಕೆಂಪಗಾಗೋವರೆಗೂ, ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಅದನ್ನು. ಈ ಥರ ಸರಿ ಬೇರೆ ಬೇರೆ ಆಗಬೇಕು. ಅದು ಉದ್ದಕ್ಕೆ ತೆಳ್ಳಗೆ ಹೆಚ್ಚಿದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿಯೂ ಹೆಚ್ಚು ಮಸಾಲೆಗಳು ನಾನು ಉಪಯೋಗಿಸ್ತಾ ಇಲ್ಲ, ಇಷ್ಟೇ ಮಸಾಲೆಗಳು. ಜಾಸ್ತಿ ಮಸಾಲೆಗಳು ಉಪಯೋಗಿಸಿದ್ರೆ ಅದು ಜಾಸ್ತಿ ಅನಿಸುತ್ತೆ. ಇದಕ್ಕೆ ಪುದೀನದ ಪರಿಮಳ ಬರಲ್ಲ, ಇದು ಬರಲ್ಲ. ಪುದೀನ ರೈಸಲ್ಲಿ ಪುದೀನದ ಪರಿಮಳನೇ ಬರಬೇಕಲ್ವಾ, ಅದಕ್ಕೋಸ್ಕರ ಮಸಾಲೆ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ತುಂಬ ಇದ್ದ ಮಸಾಲೆಗಳೆಲ್ಲ ಹಾಕಿದರೆ ಬರಲ್ಲ. ಆದ್ದರಿಂದ ಇದು ಚೆನ್ನಾಗಿ ಕೆಂಪಗಾಗುವವರೆಗೂ ಫ್ರೈ ಮಾಡ್ಕೊಳ್ಳಿ. ಅದನ್ನು ಬೇರೆ ಬೇರೆ ಮಾಡ್ಕೊಂಡು ಕೈಯಲ್ಲಿ, ಅಂದರೆ ಎಸಳೆ ಆಗಬೇಕು ಅದು ಈರುಳ್ಳಿ ಬೇರೆ ಬೇರೆ. ಹಾಗಾದರೆ ಚೆನ್ನಾಗಿ ಆಗುತ್ತೆ ಅದು. ಇಲ್ಲಾಂದರೆ ಅದು ಒಂದೇ ಮುದ್ದಾಗಿದ್ದಂಗೆ ಇರುತ್ತೆ, ಅದು ಚೆನ್ನಾಗಿ ಬರಲ್ಲ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಈರುಳ್ಳಿ ಸರಿಯಾಗಿ ಕೆಂಪಗೆ ಆಗಬೇಕು, ಇಲ್ಲಾಂದರೆ ರುಚಿ ಆಗಲ್ಲ, ಅದರ ಪರಿಮಳ ಬಿಟ್ಕೊಳ್ಳಲ್ಲ, ಬೇಯಲ್ಲ. ಈರುಳ್ಳಿ ಸರಿಯಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕೈ ಸ್ವಲ್ಪ ಹುಷಾರಾಗಿ ಇರಲಿ, ಅದು ಬಿಸಿ ಇರುತ್ತೆ. ಅಂದರೆ ಸೌಟ್ ಸ್ವಲ್ಪ ದೊಡ್ಡದೇ ತಗೊಳ್ಳಿ, ಇಲ್ಲಾಂದರೆ ಬಿಸಿ ಆಗುತ್ತೆ. ಮತ್ತು ಫ್ಲೇಮ್ ಸಿಮ್ಮಲ್ಲೇ ಇರಲಿ, ಚಿಕ್ಕದಾಗೇ ಇರಲಿ. ಹೈ ಫ್ಲೇಮಲ್ಲಿ ಮಾಡಿದರೆ ನಿಮ್ಮ ಕೈ ತುಂಬ ಹೊತ್ತದಂಗೆ ಆಗುತ್ತೆ, ಅಂದರೆ ಕೈ ಬಿಸಿ ಆಗುತ್ತೆ ಅಲ್ಲಿ. ಆದ್ದರಿಂದ ಫ್ಲೇಮು ಸಿಮ್ಮಲ್ಲೇ ಇದ್ಕೊಳ್ಳಿ. ಈಗ ಇದಕ್ಕೆ
ಹಸಿರು ಬಟಾಣಿ ಹಾಕ್ತಾಯಿದ್ದೀನಿ. ಅಂದರೆ ನಾನು ಒಣ ಬಟಾಣಿ ನೆನೆ ಹಾಕಿದ್ದೆ, ಒಂದು 7-8 ಗಂಟೆ ನೆನೆ ಹಾಕಿದ್ದೆ. ನೆನೆ ಹಾಕಿ ಇದನ್ನು ಬೇಯಿಸೋಕ್ಕೆ ಹಾಕಿದ್ದೀನಿ. ನೀವು ಹಸಿ ಬಟಾಣಿ ಇದ್ದರೆ ಗ್ರೀನ್ ಪೀಸು ಹಸಿ ಬಟಾಣಿ ಇರುತ್ತಲ್ವ, ಅದನ್ನೇ ಇದ್ದರೆ ಅದನ್ನೇ ಹಾಕ್ಕೋಬೋದು. ನಾನು ಈ ಒಣ ಬಟಾಣಿ ಸಿಗುತ್ತಲ್ವ ಅದನ್ನು ನೆನೆ ಹಾಕಿ ಈಗ ಬೇಯಿಸ್ತಾ ಇದ್ದೀನಿ. ಒಂದು 7-8 ಗಂಟೆ ನೆನೆ ಹಾಕಿದ್ದೀನಿ ನಾನು ಅದನ್ನು ಮೊದಲೇ. ನೆನೆ ಹಾಕಿಲ್ಲ ಅಂದರೆ ಅದು ಬೇಯಲ್ಲ ಒಣ ಬಟಾಣಿ, ಅದರಿಂದ ಚೆನ್ನಾಗಿ ನೆಂದಿರಬೇಕು. ಅದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಹಸಿ ಬಟಾಣಿ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಜೊತೆ. ಅದು ಕೂಡಲೇ ಹಾಕ್ಕೋಬೋದು ನೀವು, ಅದನ್ನೇನು ನೆನೆಸ್ಬೇಕಾಗಿಲ್ಲ ಹಸಿರು. ಈಗ ಈ ರುಬ್ಬಿರೋ ಮಸಾಲೆ ಇದೆಯಲ್ವ ನಾವು ಮಿಕ್ಸಿ ಜಾರಲ್ಲಿ, ಅದನ್ನು ಗ್ಲಾಸಲ್ಲಿ ಅಳತೆ ಮಾಡಿ ಹಾಕ್ಕೋಬೇಕು. ಯಾಕೆಂದರೆ ನಾವು ಅಕ್ಕಿ ಎಷ್ಟು ಹಾಕ್ತೀವೋ ಅದರ ಡಬಲ್ ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಅಳತೆ ಮಾಡೋದು. ಚಟ್ನಿ ಸಹಿತ ಅದನ್ನು ಡೈಲ್ಯೂಟ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರಲ್ಲಿ ನೀರು ಹಾಕ್ಕೊಳ್ಳಿ, ಮಿಕ್ಸಿ ಜಾರ್ಗೆ ಡೈಲ್ಯೂಟ್ ಆಗುತ್ತೆ. ಅದನ್ನು ಗ್ಲಾಸಲ್ಲಿ ಅಳತೆ ಮಾಡಿ ಹಾಕ್ಕೊಳ್ಳಿ. ನೀವು ಎಷ್ಟು ಅಕ್ಕಿನ ಹಾಕಬೇಕು ಅಂತ ಇದ್ದೀರೋ ಅದರ 2ರಷ್ಟು ನೀರನ್ನು ಬರೋ ಥರ ಮಾಡ್ಕೊಳ್ಳಿ. ಮಿಕ್ಸಿಗೆ ನೀರು ಹಾಕಿ ಸೇರಿಸ್ಕೊಳ್ಳಿ. ಆಗ ಮಿಕ್ಸಿನೂ ಕ್ಲೀನ್ ಆಗುತ್ತೆ, ಮಿಕ್ಸಿ ಜಾರು. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಆಗುತ್ತೆ, ಅಕ್ಕಿಯ ಡಬಲ್ ನೀರಾಗುತ್ತೆ. ಬೇರೆ ನೀರು ಹಾಕಲಿಕ್ಕಿಲ್ಲ, ಅದರಲ್ಲೇ ಅಳತೆ ಮಾಡೋದು. ನಾನು 2.5 ಗ್ಲಾಸ್ನಷ್ಟು ಅಕ್ಕಿ ಅಳತೆ ಮಾಡಿದ್ದೀನಿ. ಅದಕ್ಕೆ 5 ಗ್ಲಾಸ್ನಷ್ಟು ನೀರು ಹಾಕ್ತಾಯಿದ್ದೀನಿ. ಅದೇ ಗ್ಲಾಸಲ್ಲಿ 5 ಗ್ಲಾಸ್ನಷ್ಟು ಅಕ್ಕಿ ಯಾವುದರಲ್ಲಿ ಎಳೆದಿದ್ದೀನೋ ಅದೇ ಗ್ಲಾಸು 5 ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ. ಹೆಚ್ಚು ಬೇಡ, ಜಸ್ಟ್ 2 ಸಾಕು. ಈ ಸೊಪ್ಪನ್ನೇ ನೀರು ಮಾಡ್ಕೊಂಡು ಹಾಕಬೇಕು. ಇಲ್ಲಾಂದರೆ ನೀವು ಸೊಪ್ಪು ಬೇರೆ ಹಾಕಿದರೆ, ಇದು ಚಟ್ನಿ ನೀವು ರುಬ್ಬಿದ್ದೀರಲ್ವ ಮಸಾಲೆ, ಅದನ್ನು ಬೇರೆ ಹಾಕಿ ನೀರು ಹಾಕಿದರೆ ನೀರಿನ ಅಳತೆ ಹೆಚ್ಚು ಕಡಿಮೆ ಆಗಿ ಅಕ್ಕಿ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅಳತೆ ಕರೆಕ್ಟಾಗಿ ಮಾಡಿಕೊಂಡು 5 ಗ್ಲಾಸ್ನಷ್ಟು ಹಾಕ್ಕೊಂಡಿದ್ದೀನಿ. ಅಳತೆ 2.5 ಗ್ಲಾಸ್ನಷ್ಟು ಅಕ್ಕಿ ನಾನು ತೊಳೆದು ಇಟ್ಟಿದ್ದೀನಿ ಮೊದಲೇ. ಈಗ ನೀರು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿಬೇಕಿದು. ಹೀಗೆ ಕುದಿಯೋಕ್ಕೆ ಬಿಟ್ಟಾಗಲೇ, ಈಗ ಕುದೀತಾ ಇರುವಾಗಲೇ ನೀವು ರುಚಿಗೆ ಬೇಕಷ್ಟು ಉಪ್ಪನ್ನು ಸೇರಿಸ್ಕೋಬೋದು. ಈಗಲೇ ಸೇರಿಸ್ಕೋಬೇಕು. ಯಾಕೆಂದರೆ ನೀರಲ್ಲೇ ಕರಗಿದರೆ ಆಮೇಲೆ ಚೆನ್ನಾಗಿ ಆಗುತ್ತೆ. ಫಸ್ಟಿಗೆ ಈಗ ನೀರಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ. ಆಮೇಲೆ ಒಂದು 1/4ರಿಂದ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಅದು ಬಣ್ಣಕ್ಕೂ ಆಗುತ್ತೆ, ಪರಿಮಳಕ್ಕೂ ಆಗುತ್ತೆ, ಎರಡೂ ಆಗುತ್ತೆ, ತುಂಬ ರುಚಿಯಾಗುತ್ತೆ. ಹಾಕಿಲ್ಲ ಅಂದರೆ ಅದಷ್ಟು ರುಚಿ ಬರಲ್ಲ. ಒಂದು ಸ್ವಲ್ಪ ಪರಿಮಳ ಬರಬೇಕು ಅರಿಶಿನ ಪುಡಿದು, ಆಮೇಲೆ ಬಣ್ಣನೂ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ, ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು. ಹಾಗಂತ ತುಂಬ ಜಾಸ್ತಿ ಹಾಕ್ಕೋಬೇಡಿ, ಅರಿಶಿನ ಪುಡಿ ಪರಿಮಳನೇ ಜಾಸ್ತಿ ಬರುತ್ತೆ. ಆದ್ದರಿಂದ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ಅಂದರೆ ನಿಮಗೆ ಅಗತ್ಯ ಇದೆ ಅನಿಸಿದರೆ ಈ ಹಂತದಲ್ಲಿ ಉಪ್ಪಿನ ರುಚಿ ನೋಡ್ಕೊಳ್ಳಿ. ನೀರಲ್ಲಿ ಉಪ್ಪಿನ ರುಚಿ ನೋಡಿದಾಗ ನಿಮಗೆ ಅಂದಾಜು ಸಿಗುತ್ತೆ ಎಷ್ಟು ಉಪ್ಪು ಬೇಕು ಅಂತ. ಉಪ್ಪು ಸ್ವಲ್ಪ ಜಾಸ್ತಿ ಇರಬೇಕು ನೀರಲ್ಲಿ, ತುಂಬ ಕಡಿಮೆ ಇದ್ದರೆ ಅನ್ನ ಬೇಯಿಸಿದಾಗ ಉಪ್ಪು ಕಡಿಮೆ ಆಗುತ್ತೆ. ಆದ್ದರಿಂದ ಒಂದು ಸ್ವಲ್ಪ, ಅಂದರೆ ತುಂಬ ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಉಪ್ಪು ಅನ್ನ ಬೇಯಿಸಿದಾಗ ಕರೆಕ್ಟ್ ಆಗುತ್ತೆ. ಈ ಹಂತದಲ್ಲಿ ನೀವು ನೀರಲ್ಲಿ ಉಪ್ಪಿನ ಈ ಮಸಾಲೆ ನೀರನ್ನು ನೋಡ್ಬೋದು, ರುಚಿ ಬೇಕು ಅಂತ. ಕಡಿಮೆ ಇದ್ದರೆ ಹಾಕ್ಕೋಬೋದು, ಹೆಚ್ಚಿದ್ದರೆ ಕಷ್ಟ ಆಗ್ಬೋದು. ಅದಕ್ಕೆ ಸ್ಟಾರ್ಟಿಂಗೇ ಉಪ್ಪು ಹಾಕುವಾಗಲೇ ಸ್ವಲ್ಪ ಕಡಿಮೆಗೆ ಹಾಕ್ಕೋಬೇಕು, ಹಿಂದೆ ಕೈ ಮಾಡಿಕೊಂಡು ಹಾಕ್ಕೋಬೇಕು. ಬೇಕು ಅಂದರೆ ಮತ್ತೆ ಸೇರಿಸ್ಕೋಬೋದು ನೀವು ನೋಡಿಕೊಂಡು. ಈ ಥರ ಚೆನ್ನಾಗಿ ಕುದಿದ ಮೇಲೆ ನೋಡಿ, ಇದು ಚೆನ್ನಾಗಿ ಕುದಿದಿದೆ. ಈಗ ಕುದಿ ಬಂದಿದೆ. ನಾನು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ 2.5 ಗ್ಲಾಸ್ನಷ್ಟು ಅಳತೆ ಮಾಡಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ 3 ಸರಿ. ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಅಕ್ಕಿ ನಾನು ಯಾವಾಗಲೂ ನಾವು ಅನ್ನ ಮಾಡೋ ಅಕ್ಕಿನೇ ಉಪಯೋಗಿಸ್ತಾ ಇದ್ದೀನಿ. ನಮ್ಮಲ್ಲಿ ಯಾವಾಗಲೂ ಊಟಕ್ಕೆ ಅನ್ನಕ್ಕೆ ಯಾವುದನ್ನು ಉಪಯೋಗಿಸ್ತೀವೋ ಅದೇ ಅಕ್ಕಿನ, ಯಾವುದೇ ಬಾಸ್ಮತಿ ರೈಸ್ ಅಥವಾ ಬೇರೆ ಯಾವುದೇ ರೈಸ್ ಉಪಯೋಗಿಸ್ತಾ ಇಲ್ಲ. ಲಾಂಗ್ ರೈಸ್, ಗ್ರೀನ್ ರೈಸ್ ಅಂತ ಏನು ಅಗತ್ಯ ಇಲ್ಲ, ಇದೇ ಸಾಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಮಾಡ್ಕೋಬೋದು ಎಕ್ಸ್ಟ್ರಾ, ಅದಲ್ಲ, ಆದರೆ ಅಗತ್ಯ ಇಲ್ಲ. ನಮ್ಮ ಯಾವಾಗಲೂ ಅನ್ನ ಮಾಡೋ ಅಕ್ಕಿನೇ ಸಾಕು. ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕುಕ್ಕರ್ ಮುಚ್ಚಿ ವಿಸಿಲ್ ಬರೆಸಿ. ಈಸಿಯಾಗಿ ಚೆನ್ನಾಗಿ ಆಗತ್ತೆ, ಸುಲಭವಾಗಿ ನಿಮಗೆ ಪುದೀನ ರೈಸ್ ರೆಡಿ ಆಗುತ್ತೆ. ಕುಕ್ಕರು ಮುಚ್ಚಿಬಿಟ್ಟು ವೆಯ್ಟ್ ಹಾಕಿಬಿಡಿ. ನಾನು ಯಾವಾಗಲೂ ಅನ್ನ ಮಾಡೋದು ಹೇಗೆ ಅಂದರೆ, ಹೈ ಫ್ಲೇಮಲ್ಲಿ 1 ವಿಸಿಲ್ ಕೂಗಿಸ್ತೀನಿ. ಆಮೇಲೆ ಸಿಮ್ಮಿಗೆ ಹಾಕಿ 1 ವಿಸಿಲ್ ಬರೋವರೆಗೂ ಕೂಗಿಸ್ತೀನಿ. ಒಂದು ವೇಳೆ ಸಿಮ್ಮಿಗೆ ಹಾಕಿ ವಿಸಿಲ್ ಬಂದಿಲ್ಲ ಅಂದರೆ 5 ನಿಮಿಷದಲ್ಲಿ ಆಫ್ ಮಾಡ್ತೀನಿ. ಕೆಲವು ಸರಿ ಕುಕ್ಕರ್ಗಳು ಹಳತಾದಮೇಲೆ ಸಿಮ್ಮಲ್ಲಿ ವಿಸಿಲ್ ಬರಲ್ಲ, ಆವಾಗ 5 ನಿಮಿಷ ಇಡ್ತೀನಿ. ಟೈಮ್ ನೋಡಿ ಈಗ ಆಗಿದೆ. ಇದು ವಿಸಿಲ್ ಬಂದೆಲ್ಲ ಸ್ಟೀಮ್ ಹೋಗಿದೆ ನೋಡಿ, ಚೆನ್ನಾಗಿ ಆಗಿದೆ. ಇದನ್ನು ಈಗ ದೊಡ್ಡ ಪಾತ್ರಕ್ಕೆ ಹಾಕಿಬಿಟ್ಟು ತೋರಿಸ್ತೀನಿ ನಾನು, ಮಿಕ್ಸ್ ಮಾಡಿಬಿಟ್ಟು. ಇದನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ, ಬೌಲಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವು ಸರಿ ಮಸಾಲೆ ಎಲ್ಲ ಅಡಿಯಲ್ಲಿ ನಿಂತ್ಕೊಂಡಿರತ್ತೆ. ಒಳ್ಳೆ ಮಿಕ್ಸ್ ಮಾಡಿಕೊಂಡು ಇದ್ದರೆ ಆಯಿತು. ಇದು ನೀವು ಮೊಸರು ಬಜ್ಜಿ ಜೊತೆ ತಿನ್ಬೋದು. ನಾನಿಲ್ಲಿ ಮೊಸರು ಬಜ್ಜಿ ಮಾಡಿದ್ದು ತೋರಿಸಿಲ್ಲ, ಅನ್ನ ಮಾತ್ರ ಇದೆ. ತುಂಬಾ ರುಚಿಯಾಗಿರುತ್ತೆ, ಕಡಿಮೆ ಮಸಾಲೆ, ಬೇಗ ಆಗುತ್ತೆ, ಹೆಚ್ಚು ಟೈಮ್ ತಗೊಳ್ಳಲ್ಲ. ಚಟ್ನಿ ಮಾಡೋದಷ್ಟು ಹೊತ್ತು ಮಾತ್ರ ಟೈಮ್, 2 ಸೊಪ್ಪುಗಳು ಮಸಾಲೆಗಳನ್ನು ಮಿಕ್ಸ್ ಮಾಡೋಷ್ಟು ಮಾತ್ರ ಹೊತ್ತು ಟೈಮ್ ಇರೋದು. ಮಾಡಿ ನೋಡಿ,
ನಿಮಗೂ ಇಷ್ಟ ಆಗುತ್ತೆ, ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಪುದೀನ ರೈಸ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.